ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಈ ದಿನ ನಾವು ಆಂಜನೇಯ ಸ್ವಾಮಿ ಪೂಜೆಯ ವಿಧಿವಿಧಾನಗಳು, ಯಾವ ದಿನದಲ್ಲಿ ಪೂಜಿಸಿದರೆ ಶ್ರೇಷ್ಠ ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಪ್ರತಿಯೊಂದು ದೇವರನ್ನು ಪೂಜಿಸುವುದಕ್ಕೂ ಅದರದ್ದೇ ಆದ ನಿಯಮಗಳಿವೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದಕ್ಕೂ ನಿಯಮಗಳು, ವಿಧಾನಗಳಿವೆ. ಆಂಜನೇಯ ಸ್ವಾಮಿಯನ್ನು ನಾವು ಪೂಜಿಸುವುದರಿಂದ ನಮ್ಮೆಲ್ಲ ಭಯ, ರೋಗ, ಗ್ರಹದೋಷ, ಸಮಸ್ಯೆ, ದುಃಖಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಆದರೆ ಆಂಜನೇಯ ಸ್ವಾಮಿಯನ್ನು ನಾವು ಯಾವಾಗಲೂ ವಿಧಿವಿಧಾನಗಳ ಪ್ರಕಾರ, ನಿಯಮಗಳ ಪ್ರಕಾರ ಪೂಜಿಸಬೇಕು. ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡುವುದಕ್ಕೆ ಒಂದು ನಿರ್ದಿಷ್ಟವಾದ ಸಮಯವಿದೆ. ಆ ಸಮಯದಲ್ಲೇ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಹಲವಾರು ನಿಯಮಗಳಿವೆ. ಅಂತಹ ನಿಯಮಗಳಲ್ಲಿ ಯಾವ ಸಮಯದಲ್ಲಿ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಬಾರದು ಎಂಬುದು ಒಂದಾಗಿದೆ. ಅನೇಕರಿಗೆ ತಿಳಿಯದೆ ಅವರು ಮುಂಜಾನೆಯ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ಮುಸ್ಸಂಜೆಯ ಸಮಯದಲ್ಲಿ ಹಾಗೂ ರಾತ್ರಿಯ ಸಮಯದಲ್ಲಿ ಪೂಜಿಸುತ್ತಾರೆ. ಇದನ್ನು ಮಾಡುವುದು ತಪ್ಪು. ಆಂಜನೇಯ ಸ್ವಾಮಿಯನ್ನು ನಾವು ಯಾವುದೇ ಸಮಯದಲ್ಲಿ ಪೂಜಿಸಿದರೂ ಮಧ್ಯಾಹ್ನದ ಸಮಯದಲ್ಲಿ ಪೂಜಿಸಬಾರದು. ಮಧ್ಯಾಹ್ನದ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಶುಭವಲ್ಲ. ಸ್ನೇಹಿತರೆ, ಹಾಗಾದರೆ ಆಂಜನೇಯ ಸ್ವಾಮಿಯನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಎಂಬುದನ್ನು ತಿಳಿಯೋಣ. ದೇವರ ಅಥವಾ ದೇವತೆಗಳ ಪೂಜೆಯನ್ನು ಮಾಡುವುದಕ್ಕೆ ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಶ್ರೇಷ್ಠವಾದ ಸಮಯವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಮುಂಜಾನೆಯ 3:30ರಿಂದ 5:30ರವರೆಗಿನ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಹೇಳಲಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡಿದರೂ ಅದು ನಮಗೆ ಶುಭ ಫಲವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದಕ್ಕೂ ಬ್ರಹ್ಮ ಮುಹೂರ್ತ ಅತ್ಯುತ್ತಮವಾದ ಸಮಯವಾಗಿದೆ. ಒಂದು ವೇಳೆ ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯವಾಗದೇ ಇದ್ದರೆ ಸೂರ್ಯಾಸ್ತದ ಸಮಯ ಹಾಗೂ ಮಧ್ಯಾಹ್ನಕ್ಕೂ ಮುನ್ನ ಪೂಜಿಸಬಹುದು. ಸ್ನೇಹಿತರೆ, ಸಂಧ್ಯಾ ಮುಹೂರ್ತದಲ್ಲಿ ಪೂಜೆ ಮಾಡಬಹುದೇ ಎಂಬುದನ್ನು ಈಗ ನಾವು ತಿಳಿಯೋಣ. ಪ್ರದೋಷ ಕಾಲಕ್ಕೆ, ಅಂದರೆ ದಿನದಲ್ಲಿ ಸಿಗುವ ಸಂಧ್ಯಾ ಮುಹೂರ್ತಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ. ಸಂಧ್ಯಾ ಕಾಲವನ್ನು ಪ್ರದೋಷ ಕಾಲವೆಂದು ಕರೆಯಲಾಗುತ್ತದೆ. ಇದು ಸೂರ್ಯಾಸ್ತದ ಸಮಯವಾಗಿದೆ. ಇದನ್ನು ಹಲವೆಡೆ ಗೋಧೂಳಿ ಸಮಯವೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ದೇವರಿಗೆ ಪೂಜೆ, ಆರತಿ ಮಾಡುವುದು, ಭಜನೆ, ಮಂತ್ರಗಳನ್ನು ಹೇಳುವುದು ವಿಶೇಷವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ, ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಬಹುದು. ಆಂಜನೇಯ ಸ್ವಾಮಿ ಪೂಜೆಗೆ ಶುಭ ದಿನ. ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಇದೇ ದಿನ, ಅದೇ ದಿನ ಎಂದೇನೂ ಇಲ್ಲ. ನೀವು ಪ್ರತಿನಿತ್ಯವೂ ಆಂಜನೇಯ ಸ್ವಾಮಿಯನ್ನು ಪೂಜಿಸಬಹುದು. ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ವಿಧಾನಗಳು. ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಮೊದಲು ಪ್ರಭು ರಾಮದೇವರ ಸ್ಮರಣೆ ಅವಶ್ಯವಾಗಿ ಮಾಡಲೇಬೇಕು. ಹನುಮಂತನಿಗೆ ಜಲಾಭಿಷೇಕ ಮಾಡಬೇಕು. ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ಹೂವುಗಳು, ಸಿಂಧೂರವನ್ನು, ಮಲ್ಲಿಗೆ ಎಣ್ಣೆಯನ್ನು, ಕಡಲೆಕಾಯಿ, ಬೆಲ್ಲ, ತೆಂಗಿನಕಾಯಿ, ಲಡ್ಡು, ಧೂಪ, ದೀಪ, ಹಣ್ಣು ಇತ್ಯಾದಿಗಳನ್ನು ಅರ್ಪಿಸಿ ಪೂಜಿಸಬೇಕು. ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಹನುಮಾನ್ ಚಾಲಿಸ, ಬಜರಂಗ ಬಾಣ, ಹನುಮಾಷ್ಟಕವನ್ನು, ಸುಂದರಕಾಂಡವನ್ನು ಪಠಿಸಬೇಕು. ಆಂಜನೇಯ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸಿ ಆರತಿ ಮಾಡಬೇಕು. ಸ್ನೇಹಿತರೆ, ವಾರದ ದಿನಗಳ ಪ್ರಕಾರ ಹನುಮಂತ ದೇವರನ್ನು ಪೂಜೆ ಮಾಡಿದರೆ ಅದರಿಂದ ಸಿಗುವ ಫಲಗಳ ಬಗ್ಗೆ ತಿಳಿಯೋಣ. ಆದಿತ್ಯವಾರ, ಅಂದರೆ ಭಾನುವಾರ, ಭಗವಾನ್ ಸೂರ್ಯದೇವರು ಹನುಮಂತನಿಗೆ ಗುರುಗಳು. ಈ ದಿನ ಹನುಮಂತನನ್ನು ಪೂಜಿಸಿದರೆ ಅಜ್ಞಾನ ದೂರವಾಗಿ ಜ್ಞಾನ, ಕಲಿಕೆಯ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸೋಮವಾರ, ಹನುಮಂತನು ರುದ್ರಾಂಶ ಸಂಭೂತನು. ಈ ದಿನ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಮನೆಯ ಕಲಹಗಳು ಕಡಿಮೆಯಾಗುತ್ತವೆ. ಮಂಗಳವಾರ, ಹನುಮಂತನಿಗೆ ಅತ್ಯಂತ ಪ್ರಿಯವಾದ ದಿನ. ಮಂಗಳ ದೋಷ ನಿವಾರಣೆ, ಧೈರ್ಯ ವೃದ್ಧಿ,
ಮತ್ತು ಶತ್ರುಗಳ ಮೇಲೆ ಜಯ ಲಭಿಸುತ್ತದೆ. ಬುಧವಾರ, ಈ ದಿನ ಪೂಜೆ ಮಾಡಿದರೆ ವ್ಯಾಪಾರದಲ್ಲಿ ಲಾಭ, ಮಾತಿನ ಚಾತುರ್ಯ ಮತ್ತು ಬುದ್ಧಿಶಕ್ತಿ ಹೆಚ್ಚುತ್ತದೆ. ಗುರುವಾರ, ಗುರು ಅನುಗ್ರಹ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಈ ದಿನ ಪೂಜೆ ಶ್ರೇಷ್ಠ. ಸಂತಾನ ಪ್ರಾಪ್ತಿ ಮತ್ತು ಕುಟುಂಬ ಸುಖ ದೊರೆಯುತ್ತದೆ. ಶುಕ್ರವಾರ, ಕುಟುಂಬದಲ್ಲಿ ಐಕ್ಯತೆ ಹೆಚ್ಚುತ್ತದೆ. ಮಹಿಳೆಯರು ಈ ದಿನ ಪೂಜಿಸಿದರೆ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಶನಿವಾರ, ಶನಿ ದೋಷ ನಿವಾರಣೆಗೆ ಅತ್ಯುತ್ತಮ ದಿನವಾಗಿದೆ. 7.5 ಶನಿ, ಕಂಟಕ ಶನಿ ಅಂದರೆ ಅಷ್ಟಮ ಶನಿ ಇರುವವರು ಈ ದಿನ ಪೂಜಿಸಿದರೆ ಶನಿದೇವರ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಆಂಜನೇಯ ಸ್ವಾಮಿಯ ಪೂಜೆ ವಿಧಿವಿಧಾನಗಳಿಂದ ಮಾಡಿ ಹನುಮಂತನ ಸಂಪೂರ್ಣ ಅನುಗ್ರಹ ನಿಮಗೆ ಲಭಿಸಲಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾವ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಮತ್ತು ಯಾವ ಸಮಸ್ಯೆಗೆ ಯಾವ ಮಂತ್ರ ಜಪದಿಂದ ಪರಿಹಾರ ಪಡೆಯಬಹುದು ಎಂಬುದನ್ನು ತಿಳಿಯೋಣ. ಇಂದಿನ ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬೆಳಕು ತರಲಿ. ಆಂಜನೇಯ ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವಿಡಿಯೋನ ಮುಗಿಸೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.